ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿಎಂ ಕಿಸಾನ್ ಇ ಕೆವೈಸಿ ಯಾರೆಲ್ಲ ಮಾಡ್ಕೊಂಡಿಲ್ಲ, ಇ ಕೆವೈಸಿ ಆಗದೆ ಇರುವಂತ ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆನಾ ಅಥವಾ ಇಲ್ಲ ಅಂತ ಮೊಬೈಲ್ ಅಲ್ಲೇ ತಾವೇ ಸ್ವತಃ ಚೆಕ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇ ಕೆವೈಸಿ ಪೆಂಡಿಂಗ್ ಇರುವಂತ ರೈತರ ಲಿಸ್ಟ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು, ತಾವೇ ಸ್ವತಃ ಯಾವ ರೀತಿಯಾಗಿ ತಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ತಾವು ಕೂಡ ರೈತರಾಗಿದ್ರೆ ಈ ಒಂದು ಲಿಸ್ಟ್ ನೋಡ್ಬೇಕಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಇಂದು ಎಲ್ಲಾ ರೈತರಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆ. ಆದ್ರೆ ಈಗ ಪಿಎಂ ಕಿಸಾನ್ ಯೋಜನೆಯ ಇ ಕೆವೈಸಿ ಪೆಂಡಿಂಗ್ ಇರುವಂತ ಅಂದ್ರೆ ಇ ಕೆವೈಸಿ ಆಗದೆ ಇರುವಂತ ರೈತರ ಲಿಸ್ಟ್ ಅನ್ನ ತಾವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಸರ್ಕಾರವೇ ಇ ಕೆವೈಸಿ ಆಗದೆ ಇರುವಂತ ಪೆಂಡಿಂಗ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ತಮ್ಮ ಹೆಸರು ಇದೆನಲ್ಲ ಅಂತ ತಾವು ಸ್ವತಃ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಅದು ಯಾವ ರೀತಿ ಆಗಿದೆ ಅಂತ ನೋಡೋದಾದ್ರೆ, ಸೊ ಇದರ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಬರಬಹುದು. ಬಂದಾದ್ಮೇಲೆ ಸ್ನೇಹಿತರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಸ್ನೇಹಿತರೆ ನೋಡ್ತಿರಬಹುದು ಜಿಲ್ಲೆಗಳು ಲಿಸ್ಟ್ ಇದೆ. ಅದೇ ರೀತಿಯಾಗಿ ಪಕ್ಕದಲ್ಲಿ ನಂಬರ್ಸ್ ಗಳು ಇದಾವೆ, ಎಷ್ಟೆಲ್ಲ ಇ ಕೆವೈಸಿ ಪೆಂಡಿಂಗ್ ಇದೆ ಅಂತ. ಸೊ ಇಲ್ಲಿ ತಮ್ಮ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾನೀಗ ಬಾಗಲಕೋಟೆ ಜಿಲ್ಲೆಯವರಾಗಿದ್ರೆ ಬಾಗಲಕೋಟೆ ಪಕ್ಕದಲ್ಲಿ ನಂಬರ್ಸ್ ಇದೆ, ಅದ್ರ ಮೇಲೆ ತಾವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ತಮ್ಮ ಒಂದು ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ್ಮೇಲೆ ಆ ಫೈಲ್ ಅನ್ನ ಓಪನ್ ಮಾಡಬಹುದು. ಇಲ್ಲಿ ನೋಡ್ತಿರಬಹುದು ಡೌನ್ಲೋಡ್ ಆಗಿರುವಂತಹ ಒಂದು ಫೈಲ್ ಇದೆ. ಸೊ ಅದನ್ನ ತಾವು ಓಪನ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಆ ಲಿಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ತಮ್ಮ ಮೊಬೈಲ್ ಅಲ್ಲಿ ಈ ಫೈಲ್ ಓಪನ್ ಆಗಿಲ್ಲಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಆಗುವಂತ ಸಾಫ್ಟ್ವೇರ್ ಅನ್ನ ತಾವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ರೆ ತಮಗೆ ಈ ರೀತಿಯಾಗಿ ಎಕ್ಸೆಲ್ ಸೀಟ್ ಓಪನ್ ಆಗುತ್ತೆ. ಇಲ್ಲಿ ರೈತರ ಹೆಸರಿದೆ, ಫಾದರ್ ಹೆಸರಿದೆ, ಹಾಗೆ ರಿಜಿಸ್ಟ್ರೇಷನ್ ನಂಬರ್ ಇದೆ, ಮೊಬೈಲ್ ಸಂಖ್ಯೆ, ಸ್ಟೇಟು, ಡಿಸ್ಟ್ರಿಕ್ಟ್, ಹಾಗೆ PMK ID ಇರುತ್ತೆ, ಸರ್ವೆ ನಂಬರ್ ಇರುತ್ತೆ, ಲ್ಯಾಂಡ್ ಯಾವ ಊರಲ್ಲಿ ಬರುತ್ತೆ, ಸೊ ಲ್ಯಾಂಡ್ ವಿಲೇಜ್ ಕೂಡ ಇರುತ್ತೆ. ಈ ಕೆವೈಸಿ ಕಂಪ್ಲೀಟ್ ಆಗಿದೆನಾ ಇಲ್ಲ ಅಂತ ಇಲ್ಲಿ ತಾವು ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ಸೊ ತಮ್ಮ ಹೆಸರು ಏನಾದ್ರು ಈ ಲಿಸ್ಟ್ ಅಲ್ಲಿ ಏನಾದ್ರು ಇದ್ರೆ ಸ್ನೇಹಿತರೆ ತಾವು ಈ ಕೆವೈಸಿ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪಿಎಂ ಕಿಸಾನ್ ಯೋಜನೆಯ ಹಣವನ್ನ ಪಡ್ಕೋಬೇಕಾಗಿತ್ತಂದ್ರೆ ಕಂಪಲ್ಸರಿ ಆಗಿ ಈ ಕೆವೈಸಿ ಮಾಡ್ಕೋಬೇಕು. ಈ ಕೆವೈಸಿ ನ ಮೊಬೈಲ್ ಅಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು, ಅಥವಾ ಫ್ರೂಟ್ಸ್ ಐಡಿಯಾ, ಸೆಂಟ್ರಲ್ ಐಡಿಯಾ ಈ ಕೆವೈಸಿ ಕೂಡ ತಾವು ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ತಮಗೆ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇದುವೇ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಈ ಕೆವೈಸಿ ಆಗದೆ ಇರುವಂತ ಪೆಂಡಿಂಗ್ ಲಿಸ್ಟ್ ಅನ್ನ ನೋಡುವಂತ ಮಾಹಿತಿ ಇತ್ತು. ಆ ಮಾಹಿತಿನ ಈ ವಿಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿನ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.